ಕೊಟ್ಟ ಮಾತಿನಂತೆ ನಡೆದುಕೊಂಡ ಸರ್ಕಾರವೇ ಆಗಿದ್ರೆ ಇಷ್ಟೊತ್ತಿಗೆ ಕಟಾಕಟ್ಟಂತ ಗ್ಯಾರಂಟಿಯ ಹಣ ಹಾಗೆ ಆ ಯೋಜನೆಗಳ ಸೌಲಭ್ಯ ಎಲ್ಲವೂ ಜನರಿಗೆ ಸಿಗಬೇಕಾಗಿತ್ತು. ಯಾಕಾಗ್ತಿಲ್ಲ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗೋಣ. ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಿಲ್ಲ? ಮಹಿಳೆಯರೆಲ್ಲರೂ ಕೂಡ ರಿಪಬ್ಲಿಕ್ ಕನ್ನಡ ಇನ್ಫ್ಯಾಕ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. 3-4 ತಿಂಗಳಿಂದ ಹಣ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾಕೆ ಬರ್ತಿಲ್ಲ? ಯಾಕೆ ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಅಂತ ಹೇಳಿ ನಿಗದಿಯಾಗಿರೋದು ಈ ಯೋಜನೆಯ ಅನುಷ್ಠಾನಕ್ಕೆ 28,608 ಕೋಟಿ ರೂಪಾಯಿ. ಇಷ್ಟು ವೆಚ್ಚ ತಗಲುತ್ತೆ ಇದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ. ಆದರೆ ಸರ್ಕಾರದ ಕಡೆಯಿಂದ ಹಂಚಿಕೆಯಾಗಿರೋದು 18,353 ಕೋಟಿ ಮಾತ್ರ. ಅಲ್ಲಿಗೆ ಬಾಕಿ ಹಣ ಬಿಡುಗಡೆಯಾಗಿಲ್ಲ. ಸರ್ಕಾರದ ಬೊಕ್ಕಸದಿಂದ ಹಣ ಬಿಡುಗಡೆ ಆಗದೆ ಗೃಹಲಕ್ಷ್ಮಿಯರ ಖಾತೆಗೆ ಹೆಂಗೆ ಹಣ ಬರುತ್ತೆ? ಇದೇ ಕಾರಣಕ್ಕೆ ಬರ್ತಾ ಇಲ್ವಾ ಗೃಹಲಕ್ಷ್ಮಿ ಹಣ? ಮತ್ತೊಂದು ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ, ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಓಡಾಡುವಂತಹ ಯೋಜನೆ. ಇದಕ್ಕಾಗಿ 5,015 ಕೋಟಿ ಹಣ ಖರ್ಚಾಗತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಬಜೆಟ್ನಲ್ಲಿ ಇಷ್ಟು ಹಣವನ್ನು ಅದಕ್ಕೆ ಅಂತ ಹೇಳಿ ಎತ್ತಿಡಲಾಗಿದೆ. ಆದರೆ ಜನವರಿವರೆಗೆ ಕೇವಲ 4,403 ಕೋಟಿ ಬಿಡುಗಡೆಯಾಗಿದೆ ಸಾರಿಗೆ ಇಲಾಖೆಗೆ. ಆರ್ಥಿಕ ಸಂಕಷ್ಟ ಆಗದಲ್ಲೇ ಇರುತ್ತಾ? ಅನ್ನಭಾಗ್ಯ ಯೋಜನೆ 10 kg ಅಕ್ಕಿ ಫ್ರೀ ಅಂದರು. ನಂತರದಲ್ಲಿ 5 ಕೇಂದ್ರ 5 ನಾವು ಕೊಡಬೇಕಾಗಿರೋ 5 kgನೂ ಕೂಡ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇಲ್ಲ. ದುಡ್ಡು ಕೊಡ್ತೀವಿ ಅಂದರೂ ಅಕ್ಕಿ ಕೊಡ್ತಿಲ್ಲ. ಹೀಗಾಗಿ ನಾವು ಡೈರೆಕ್ಟ್ ನಿಮ್ಮ ಖಾತೆಗೇನೆ ಹಣ ಕೊಡ್ತೇವೆ ಹೇಳಿದ್ರಲ್ಲ ಸರ್ಕಾರದ ಪ್ರತಿನಿಧಿಗಳು. ಈ ರೀತಿ ಅನ್ನಭಾಗ್ಯದ ಹಣವನ್ನು DBT ಮೂಲಕ ವರ್ಗಾವಣೆ ಮಾಡಲಿಕ್ಕೆ ಅಂತ ಹೇಳಿ ತಗೊಳ್ಳುವ ವೆಚ್ಚ 8,079 ಕೋಟಿ. 8,000 ಜನವರಿವರೆಗೆ ಕೇವಲ 3,925 ಕೋಟಿ ಮಾತ್ರ ಬಿಡುಗಡೆಯಾಗಿದೆ. ಬರೋಬ್ಬರಿ 4,154 ಕೋಟಿ ಕೊಡೋದು ಬಾಕಿ ಇದೆ. ಹೆಂಗೆ ಬರುತ್ತೆ ಅಕೌಂಟಿಗೆ ಹಣ ಅಕ್ಕಿ ಬದಲು? ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ಉಚಿತವಾದ ವಿದ್ಯುತ್, ಇದಕ್ಕಾಗಿ 9,657 ಕೋಟಿಯನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಬಿಡುಗಡೆ ಆಗಿರೋದು ಕೇವಲ 7,578 ಕೋಟಿ. ಈಗಾಗಲೇ 7,578 ಕೋಟಿ ರೂಪಾಯಿ ಖರ್ಚಾಗ್ಬಿಟ್ಟಿದೆ. ಇನ್ನು ಉಚಿತ ಯೋಜನೆಯನ್ನು ಮುಂದುವರಿಸುವುದು ಅಂದರೆ ಇಲಾಖೆಗಳಿಗೆ, ವಿದ್ಯುತ್ ನಿಗಮಗಳಿಗೆ ಹೊರೆನೆ. ಯುವ ನಿಧಿ ಇಂಪ್ಲಿಮೆಂಟ್ ಆಗಿದೆಯಾ ಅನ್ನೋದ್ರ ಬಗ್ಗೆನೇ ಅನೇಕರಿಗೆ ಅನುಮಾನ ಇದೆ. ಆದರೆ ಇದಕ್ಕಾಗಿ ನಿಗದಿಯಾಗಿದ್ದು 650 ಕೋಟಿ. ಜನವರಿವರೆಗೆ ಬಿಡುಗಡೆ ಆಗಿರೋದು 268 ಕೋಟಿ ಮಾತ್ರ. ಎಲ್ಲ ಗ್ಯಾರಂಟಿಗಳನ್ನು ಲೆಕ್ಕ ಹಾಕಿ ನೋಡಿದಾಗ ಪಂಚ ಗ್ಯಾರಂಟಿಗಳಿಗಾಗಿ 52,000 ಕೋಟಿಯನ್ನು ಬಜೆಟ್ನಲ್ಲಿ ನಾವು ನಿಗದಿ ಮಾಡಿ ಇಟ್ಟುಬಿಟ್ಟಿದ್ದೇವೆ. ಸಿದ್ದರಾಮಯ್ಯನವರು ಹೇಳಿದ್ರು ಘಂಟಾಘೋಷವಾಗಿ. ಆನ್ ಪೇಪರ್ ಇದೆ 52,000 ಕೋಟಿ. ಏಪ್ರಿಲ್ನಿಂದ ಜನವರಿವರೆಗೆ ಬಿಡುಗಡೆಯಾಗಿರೋದು 34,740 ಕೋಟಿ ಮಾತ್ರ. ಇನ್ನು 17,260 ಕೋಟಿ ಬಿಡುಗಡೆ ಆಗೋದು ಬಾಕಿ ಇದೆ. ಸಿಕ್ಕಾಪಟ್ಟೆ ಬಾಕಿ ಉಳಿಸ್ಕೊಂಡು ಹಣ ಬರ್ತಾ ಇಲ್ಲ. ಕೊಟ್ಟ ಮಾತಿನಂತೆ ನಡೆದುಕೊಂಡ ಸರ್ಕಾರವೇ ಆಗಿದ್ರೆ ಇಷ್ಟೊತ್ತಿಗೆ ಕಟಾಕಟ್ಟಂತ ಗ್ಯಾರಂಟಿಯ ಹಣ ಹಾಗೆ ಆ ಯೋಜನೆಗಳ ಸೌಲಭ್ಯ ಎಲ್ಲವೂ ಜನರಿಗೆ ಸಿಗಬೇಕಾಗಿತ್ತು. ಯಾಕಾಗ್ತಿಲ್ಲ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗೋಣ. ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಿಲ್ಲ? ಮಹಿಳೆಯರೆಲ್ಲರೂ ಕೂಡ ರಿಪಬ್ಲಿಕ್ ಕನ್ನಡ ಇನ್ಫ್ಯಾಕ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. 3-4 ತಿಂಗಳಿಂದ ಹಣ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾಕೆ ಬರ್ತಿಲ್ಲ? ಯಾಕೆ ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಅಂತ ಹೇಳಿ ನಿಗದಿಯಾಗಿರೋದು ಈ ಯೋಜನೆಯ ಅನುಷ್ಠಾನಕ್ಕೆ 28,608 ಕೋಟಿ ರೂಪಾಯಿ. ಇಷ್ಟು ವೆಚ್ಚ ತಗಲುತ್ತೆ ಇದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ. ಆದರೆ ಸರ್ಕಾರದ ಕಡೆಯಿಂದ ಹಂಚಿಕೆಯಾಗಿರೋದು 18,353 ಕೋಟಿ ಮಾತ್ರ. ಅಲ್ಲಿಗೆ ಬಾಕಿ ಹಣ ಬಿಡುಗಡೆಯಾಗಿಲ್ಲ. ಸರ್ಕಾರದ ಬೊಕ್ಕಸದಿಂದ ಹಣ ಬಿಡುಗಡೆ ಆಗದೆ ಗೃಹಲಕ್ಷ್ಮಿಯರ ಖಾತೆಗೆ ಹೆಂಗೆ ಹಣ ಬರುತ್ತೆ? ಇದೇ ಕಾರಣಕ್ಕೆ ಬರ್ತಾ ಇಲ್ವಾ ಗೃಹಲಕ್ಷ್ಮಿ ಹಣ? ಮತ್ತೊಂದು ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ, ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಓಡಾಡುವಂತಹ ಯೋಜನೆ. ಇದಕ್ಕಾಗಿ 5,015 ಕೋಟಿ ಹಣ ಖರ್ಚಾಗತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಬಜೆಟ್ನಲ್ಲಿ ಇಷ್ಟು ಹಣವನ್ನು ಅದಕ್ಕೆ ಅಂತ ಹೇಳಿ ಎತ್ತಿಡಲಾಗಿದೆ. ಆದರೆ ಜನವರಿವರೆಗೆ
ಕೇವಲ 4,403 ಕೋಟಿ ಬಿಡುಗಡೆಯಾಗಿದೆ ಸಾರಿಗೆ ಇಲಾಖೆಗೆ. ಆರ್ಥಿಕ ಸಂಕಷ್ಟ ಆಗದಲ್ಲೇ ಇರುತ್ತಾ? ಅನ್ನಭಾಗ್ಯ ಯೋಜನೆ 10 kg ಅಕ್ಕಿ ಫ್ರೀ ಅಂದ್ರು, ನಂತರದಲ್ಲಿ 5 ಕೇಂದ್ರ 5 ನಾವು ಕೊಡಬೇಕಾಗಿರೋ 5 kgನೂ ಕೂಡ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇಲ್ಲ. ದುಡ್ಡು ಕೊಡ್ತೀವಿ ಅಂದ್ರೂ ಅಕ್ಕಿ ಕೊಡ್ತಿಲ್ಲ. ಹೀಗಾಗಿ ನಾವು ಡೈರೆಕ್ಟ್ ನಿಮ್ಮ ಖಾತೆಗೇನೆ ಹಣ ಕೊಡ್ತೇವೆ ಹೇಳಿದ್ರಲ್ಲ ಸರ್ಕಾರದ ಪ್ರತಿನಿಧಿಗಳು. ಈ ರೀತಿ ಅನ್ನಭಾಗ್ಯದ ಹಣವನ್ನು DBT ಮೂಲಕ ವರ್ಗಾವಣೆ ಮಾಡಲಿಕ್ಕೆ ಅಂತ ಹೇಳಿ ತಗೊಳ್ಳುವ ವೆಚ್ಚ 8,079 ಕೋಟಿ. 8,000. ಜನವರಿವರೆಗೆ ಕೇವಲ 3,925 ಕೋಟಿ ಮಾತ್ರ ಬಿಡುಗಡೆಯಾಗಿದೆ. ಬರೋಬ್ಬರಿ 4,154 ಕೋಟಿ ಕೊಡೋದು ಬಾಕಿ ಇದೆ. ಹೆಂಗೆ ಬರುತ್ತೆ ಅಕೌಂಟಿಗೆ ಹಣ ಅಕ್ಕಿ ಬದಲು? ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ಉಚಿತವಾದ ವಿದ್ಯುತ್, ಇದಕ್ಕಾಗಿ 9,657 ಕೋಟಿಯನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಬಿಡುಗಡೆ ಆಗಿರೋದು ಕೇವಲ 7,578 ಕೋಟಿ. ಈಗಾಗಲೇ 7,578 ಕೋಟಿ ರೂಪಾಯಿ ಖರ್ಚಾಗ್ಬಿಟ್ಟಿದೆ. ಇನ್ನು ಉಚಿತ ಯೋಜನೆಯನ್ನು ಮುಂದುವರಿಸುವುದು ಅಂದರೆ ಇಲಾಖೆಗಳಿಗೆ, ವಿದ್ಯುತ್ ನಿಗಮಗಳಿಗೆ ಹೊರೆನೆ. ಯುವ ನಿಧಿ ಇಂಪ್ಲಿಮೆಂಟ್ ಆಗಿದೆಯಾ ಅನ್ನೋದ್ರ ಬಗ್ಗೆನೇ ಅನೇಕರಿಗೆ ಅನುಮಾನ ಇದೆ. ಆದರೆ ಇದಕ್ಕಾಗಿ ನಿಗದಿಯಾಗಿದ್ದು 650 ಕೋಟಿ. ಜನವರಿವರೆಗೆ ಬಿಡುಗಡೆ ಆಗಿರೋದು 268 ಕೋಟಿ ಮಾತ್ರ. ಎಲ್ಲ ಗ್ಯಾರಂಟಿಗಳನ್ನು ಲೆಕ್ಕ ಹಾಕಿ ನೋಡಿದಾಗ ಪಂಚ ಗ್ಯಾರಂಟಿಗಳಿಗಾಗಿ 52,000 ಕೋಟಿಯನ್ನು ಬಜೆಟ್ನಲ್ಲಿ ನಾವು ನಿಗದಿ ಮಾಡಿ ಇಟ್ಟುಬಿಟ್ಟಿದ್ದೇವೆ. ಸಿದ್ದರಾಮಯ್ಯನವರು ಹೇಳಿದ್ರು ಘಂಟಾಘೋಷವಾಗಿ. ಆನ್ ಪೇಪರ್ ಇದೆ 52,000 ಕೋಟಿ. ಏಪ್ರಿಲ್ನಿಂದ ಜನವರಿವರೆಗೆ ಬಿಡುಗಡೆಯಾಗಿರೋದು 34,740 ಕೋಟಿ ಮಾತ್ರ. ಇನ್ನು 17,260 ಕೋಟಿ ಬಿಡುಗಡೆ ಆಗೋದು ಬಾಕಿ ಇದೆ. ಸಿಕ್ಕಾಪಟ್ಟೆ ಬಾಕಿ ಉಳಿಸ್ಕೊಂಡು ಹಣ ಬರ್ತಾ ಇಲ್ಲ. ಕೊಟ್ಟ ಮಾತಿನಂತೆ ನಡೆದುಕೊಂಡ ಸರ್ಕಾರವೇ ಆಗಿದ್ರೆ ಇಷ್ಟೊತ್ತಿಗೆ ಕಟಾಕಟ್ಟಂತ ಗ್ಯಾರಂಟಿಯ ಹಣ ಹಾಗೆ ಆ ಯೋಜನೆಗಳ ಸೌಲಭ್ಯ ಎಲ್ಲವೂ ಜನರಿಗೆ ಸಿಗಬೇಕಾಗಿತ್ತು. ಯಾಕಾಗ್ತಿಲ್ಲ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗೋಣ. ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಿಲ್ಲ? ಮಹಿಳೆಯರೆಲ್ಲರೂ ಕೂಡ ರಿಪಬ್ಲಿಕ್ ಕನ್ನಡ ಇನ್ಫ್ಯಾಕ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. 3-4 ತಿಂಗಳಿಂದ ಹಣ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಯಾಕೆ ಬರ್ತಿಲ್ಲ? ಯಾಕೆ ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಅಂತ ಹೇಳಿ ನಿಗದಿಯಾಗಿರೋದು ಈ ಯೋಜನೆಯ ಅನುಷ್ಠಾನಕ್ಕೆ 28,608 ಕೋಟಿ ರೂಪಾಯಿ. ಇಷ್ಟು ವೆಚ್ಚ ತಗಲುತ್ತೆ ಇದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ. ಆದರೆ ಸರ್ಕಾರದ ಕಡೆಯಿಂದ ಹಂಚಿಕೆಯಾಗಿರೋದು 18,353 ಕೋಟಿ ಮಾತ್ರ. ಅಲ್ಲಿಗೆ ಬಾಕಿ ಹಣ ಬಿಡುಗಡೆಯಾಗಿಲ್ಲ. ಸರ್ಕಾರದ ಬೊಕ್ಕಸದಿಂದ ಹಣ ಬಿಡುಗಡೆ ಆಗದೆ ಗೃಹಲಕ್ಷ್ಮಿಯರ ಖಾತೆಗೆ ಹೆಂಗೆ ಹಣ ಬರುತ್ತೆ? ಇದೇ ಕಾರಣಕ್ಕೆ ಬರ್ತಾ ಇಲ್ವಾ ಗೃಹಲಕ್ಷ್ಮಿ ಹಣ?